ನಮಸ್ಕಾರ. ಶ್ರೀಮಾನ್ಯ ಕರ್ನಾಟಕ ರಾಜ್ಯದ ನಮ್ಮ ಪಕ್ಷದ ಹಿರಿಯರಾದ ಹಾಗೂ ಗೌರವಾನ್ವಿತ ವ್ಯಕ್ತಿಗಳಾದ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಶ್ರೀಮಾನ್ಯ ರಾಮಕೃಷ್ಣ ಹೆಗಡೆಯವರು ಒಳ್ಳೆಯ ಸರಳ ಸಜ್ಜನ ರಾಜಕಾರಣಿಗಳು. ಜನರ ಬಗ್ಗೆ ಒಳ್ಳೆಯ ಉತ್ತಮ ಆಡಳಿತವನ್ನು ಕೊಟ್ಟಂಥವರು. ಅವರ ಮಾರ್ಗದಲ್ಲಿ ನಾವು ಬೆಳೆದು ಬಂದದ್ದು. ನನ್ನ ಗುರುಗಳೂ ಕೂಡ ಹೌದು. ಆಮೇಲೆ ಶ್ರೀಮಾನ್ಯ ಗೌರವಾನ್ವಿತ ವ್ಯಕ್ತಿಗಳಾದ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಜಯದೇವಪ್ಪ ಹಾಲಪ್ಪ ಪಟೇಲ್ ಅವರು ಕೂಡ ಒಳ್ಳೆಯ ಉತ್ತಮ ಆಡಳಿತವನ್ನು ನೀಡಿದರು ಜನತೆಗೆ. ಇವತ್ತು ಅವರ ಹೆಸರನ್ನು ಇವತ್ತು ಉತ್ತರ ಕರ್ನಾಟಕದಲ್ಲಿ ಅವರ ಹೆಸರು ಎತ್ತಿದರೆ ಎಲ್ಲರೂ ಜನ ಅವರನ್ನು ಮೆಚ್ಚಿಕೊಳ್ಳುವಂಥ ನಾಯಕರು ರಾಮಕೃಷ್ಣ ಹೆಗಡೆಯವರನ್ನು ಮತ್ತು JH ಪಟೇಲ್ ಸಾಹೇಬರವರನ್ನು. JH ಪಟೇಲ್ ಸಾಹೇಬರವರ ಮಗನಾದ ಗೌರವಾನ್ವಿತ ವ್ಯಕ್ತಿಗಳು ರಾಜ್ಯ ಅಧ್ಯಕ್ಷರು ಮಹಿಮಾಜಿ ಪಟೇಲ್ ಅವರು ಕೂಡ ಒಳ್ಳೆಯ ಸರಳ ಸಜ್ಜನ ರಾಜಕಾರಣಿಗಳು. ನನ್ನನ್ನು ಬೆಳೆಸಿದಂಥ ನಾಯಕರು. ಹಾಗೂ ಇನ್ನೊಬ್ಬ ವ್ಯಕ್ತಿ ಗೌರವಾನ್ವಿತ ವ್ಯಕ್ತಿಗಳಾದ ಶ್ರೀಮಾನ್ಯ ಡಾಕ್ಟರ್ MP ನಾಡಗೌಡರು ಕೂಡ ಒಳ್ಳೆಯ ಸರಳ ಸಜ್ಜನ ರಾಜಕಾರಣಿಗಳು, ಗೌರವಾನ್ವಿತ ವ್ಯಕ್ತಿಗಳು. ನನ್ನ ಪಕ್ಷದಲ್ಲಿ ಇರ್ತಕ್ಕಂಥ ನಾಯಕರು ಯಾವತ್ತೂ ತಮ್ಮ ಹೆಸರನ್ನು ಹಾಳು ಮಾಡಿಕೊಂಡಿಲ್ಲ. ಯಾವತ್ತೂ ಇನ್ನೊಬ್ಬರ ಮುಖಕ್ಕೆ ಕಪ್ಪು ಚುಕ್ಕಿಯನ್ನು ಅವರು ಇಡಲಿಕ್ಕೆ ಹೋಗಿಲ್ಲ. ಅವರು ತಮ್ಮ ಮುಖಕ್ಕೆ ಕೂಡ ಕಪ್ಪು ಚುಕ್ಕಿಯನ್ನು ಬರಮಾಡಿಕೊಂಡಿಲ್ಲ. ಒಳ್ಳೆಯ ನಾಯಕರು. ಜನರು ಅವರನ್ನು ಅತ್ಯಂತ ಒಂದು ಗೌರವ ಪೂರ್ವಕವಾಗಿ ಅವರನ್ನು ಗೌರವಿಸುತ್ತಾರೆ. ನನ್ನನ್ನು ಬೆಳೆಸಿದಂಥ ನಾಯಕರು ಅವರನ್ನು ಎಷ್ಟು ನೆನಪಿಸಿದರೂ ಕೂಡ ಕಮ್ಮಿ. ನಮ್ಮ ನಾಯಕರಿಗೆ ಮುಂದೆ ಬರುವಂಥ ದಿನಮಾನದಲ್ಲಿ ಉತ್ತಮ ಒಂದು ಬೆಲೆ ಬರುವಂಥ ಒಂದು ರಿಸಲ್ಟ್ ಸಿಗ್ತಾಯಿದೆ. ಈಗ ನಮ್ಮ JDU ಪಕ್ಷಕ್ಕೆ ಈಗಾಗಲೇ 8 ತಾಲೂಕಿನಲ್ಲಿ ತಾಲೂಕಾ ಅಧ್ಯಕ್ಷರನ್ನು ನೇಮಕ ಮಾಡಿರುತ್ತದೆ. ಹಾಗೂ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರತಿ ಗ್ರಾಮದಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರನ್ನು ಹುಟ್ಟು ಹಾಕಿದ್ದೇವೆ. ಇವತ್ತು ಈ ಪಕ್ಷ ಇನ್ನು ಮತ್ತೊಂದು ಈ ಬರುವ ದಿನಮಾನದಲ್ಲಿ ಆಡಳಿತ ಮಾಡುತ್ತದೆ ಎನ್ನುವ ನಂಬಿಕೆ ವಿಶ್ವಾಸ ನಮಗಿದೆ. ಇವತ್ತು ನಮ್ಮ ಪಕ್ಷ ಯಾರೊಂದಿಗೂ ಇಲ್ಲ, ನಮ್ಮ ಪಕ್ಷನೇ ಬೇರೆ. ಅದು ಪುನಃ ಮತ್ತೊಂದು ಇನ್ನು ಬರುವ ದಿನಮಾನದಲ್ಲಿ ಆಡಳಿತ ಮಾಡುತ್ತದೆ. ನಾವು ಜನರ ಹಿಂದೆ ಗಟ್ಟಿ ಮಾತು ವಿಶ್ವಾಸದಿಂದ ನಾವು ಅವರಿಗೆ ಕೊಟ್ಟ ಮಾತಿನಂತೆ ಅವರ ಜೊತೆಗೆ ಇರುತ್ತೇವೆ. ನಾಲಿಗೆಯಿಂದ ಒಂದು ಒಳ್ಳೆಯ ಮಾತನ್ನು ಆಡಿದರೆ ಆ ಮಾತಿಗೆ ತಪ್ಪದೆ ನಾವು ಅವರ ಹಿಂದೆ ಅವರಿಗೆ ಅದನ್ನೇ ಕೊಟ್ಟೇ ಕೊಡುತ್ತೇವೆ ಎನ್ನುವ ನಂಬಿಕೆ ವಿಶ್ವಾಸ ನಮಗಿದೆ. ನಮಗೆ ಎಷ್ಟೇ ಕಷ್ಟ ಬಂದರೂ ಕೂಡ ಈ ಪಕ್ಷವನ್ನು ಬದಲಾಯಿಸದೆ ನಾವು ನಮ್ಮ ಪಕ್ಷದಲ್ಲೇ ಉಳ್ಕೊಂಡಿದ್ದೇವೆ. ನಮ್ಮ ಪಕ್ಷದ ನಾಯಕರ ಹೆಸರು ಇವತ್ತು ನಾವು ಅದನ್ನು ಇಟ್ಟುಕೊಂಡು ಹೊರಟಿದ್ದೇವೆ. ಮತ್ಯಾವ ಪಕ್ಷಕ್ಕೂ ನಾವು ಬಯಸುವುದಿಲ್ಲ. ಮತ್ತು ನಮ್ಮ ರಾಮಕೃಷ್ಣ ಹೆಗಡೆಯವರನ್ನು ನಮ್ಮ ರೇವಣ್ಣವರು ಒಂದು ಕಾಲದಲ್ಲಿ ಅವರ ಮನಸ್ಸನ್ನು ನೂಸಿದ್ದರು. ಅದು ಕಾಲಚಕ್ರ ಅಂದಾಗೆ ಇವತ್ತು ಒಳ್ಳೆಯ ನಾಯಕರ ಮನಸ್ಸನ್ನು ನೂಸಿ ಇವತ್ತು ಅವರ ಮನಸ್ಸಿಗೆ ಕೂಡ ಎಷ್ಟು ನೋವು ಮಾಡಿಕೊಂಡಿದ್ದಾರೆ. ಅದನ್ನು ಹೆಚ್ಚು ಹೇಳುವಂಥ ವಿಚಾರ ನಮಗಿಲ್ಲ. ಕಾಲಚಕ್ರ ಇದು ತಿರುಗ್ತಾ ಇರ್ತೈತೆ. ಯಾವ ಮನುಷ್ಯನಿಗೆ ಯಾವ ಸಮಯಕ್ಕೆ ಯಾವ ವಿಚಾರ ಯಾವ ಆಲೋಚನೆಗಳು ಬರ್ತದೆ ಅನ್ನೋದು ಕೆಡಗಾಲಕ್ಕೆ ಮನುಷ್ಯ ದುಡುಕಿ ಕೆಡಗಾಲಿನ ಬಾವಿ ಬಿದ್ದಂತೆ ಆಗುತ್ತದೆ. ಅದು ಮುಂದೆ ಆಲೋಚಿಸುತ್ತಾ ಇದೆ ನಮ್ಮ ಮನಸ್ಸಿನಿಂದ. ಯಾವತ್ತು ಒಳ್ಳೆಯ ಒಂದು ಶುಭ ಸಂಕೇತದ ಮಾತುಗಳನ್ನು ಆಡಿದರೆ ಅದು ಎಲ್ಲರಿಗೂ ಒಳ್ಳೆಯದು. ಮತ್ತು ನಮ್ಮ ರೈತರಿಗೆ ಇನ್ನು ಒಳ್ಳೆಯ ಮಳೆಗಾಲ ಬರಲಿ. ಹೋದ ಬಾರಿಗೆ ತುಂಬ ನಷ್ಟ ಆಗಿ ಮಳೆ ಇಲ್ಲದರಿಂದ ನಮ್ಮ ರೈತರು ತುಂಬ ಹಾನಿಯಲ್ಲಿ ಇದ್ದಾರೆ. ಆ ರೈತರಿಗೆ ಒಳ್ಳೆಯ ಒಂದು ಶುಭ ದಿನ ಬರಲಿ ಎಂದು ನಾನು ತಮ್ಮೆಲ್ಲರಿಗೆ ನಮಸ್ಕರಿಸುತ್ತೇನೆ. ಇಂತಿ ತಮ್ಮ ವಿಶ್ವಾಸಿ ಬೆಳಗಾವಿ ಜಿಲ್ಲಾ JDU ಜಿಲ್ಲಾ ಅಧ್ಯಕ್ಷರು, ಸಂಯುಕ್ತ ಜನತಾದಳ ಕರ್ನಾಟಕ
ಬಿ ಎ ಗದ್ದಿಗೌಡರು. ಇದರಲ್ಲಿ ಏನಾದರೂ ತಪ್ಪುಗಳಾದರೆ ನಮ್ಮನ್ನು ಕ್ಷಮಿಸಬೇಕು. ಹಾಗೂ ನಮ್ಮ ಬೆಳಗಾವಿ ಜಿಲ್ಲೆಯ ನಮ್ಮ 8 ತಾಲೂಕಿನ ಪಕ್ಷದ ಅಧ್ಯಕ್ಷರುಗಳು, ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಇನ್ನಷ್ಟು ಹೆಚ್ಚಿನ ಉತ್ಸಾಹ ಬರಲಿ ಅಂತೇಳಿ ನಾನು ತಮ್ಮೆಲ್ಲರಿಗೆ ಕೇಳಿಕೊಳ್ಳುತ್ತೇನೆ. ತಮ್ಮೆಲ್ಲರಿಗೆ ನಮಸ್ಕಾರಗಳು. ಹಾಗೂ